ಎಲ್ಲವನ್ನೂ ಸಾಧ್ಯ ಮಾಡಿ ತೋರಿಸಿದಂಥವರು ಶಿವಪ್ಪ ಸ್ವಾಮಿಗಳವರು. ಎಲ್ಲ ಅಧಿಕಾರಗಳು ಇದೆ. 300 ಭಿಕ್ಷದ ಮಠಗಳ ಅಧ್ಯಕ್ಷರು, ಹಲವಾರು ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ಎಲ್ಲರಿಂದಲೂ ಪೂಜಿತರಾಗುವಂಥವರು. ಆದರೆ ಇವೆಲ್ಲವೂ ಇದ್ದು ಏನೂ ಇಲ್ಲದಂತಹ ನಿರ್ಲಿಪ್ತ ನಿರಂಜನ ಭಾವದಿಂದಿರುವಂತಹದ್ದಿದೆಯಲ್ಲ, ಸಾಮಾನ್ಯವಾದ ಕೆಲಸ ಅಲ್ಲ. ಅಂತಹ ಅಸಾಮಾನ್ಯವಾದಂತಹ ಸ್ಥಿತಪ್ರಜ್ಞತೆಯನ್ನು ಹೊಂದಿರುವಂತಹ ನಮ್ಮೆಲ್ಲರ ಆರಾಧ್ಯ ದೈವ ಅಭಿನವ ಗುರುಮಲ್ಲೇಶ್ವರರೇ ಆದಂತಹ ಪರಮಪೂಜ್ಯ ಮಹಂತ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಮಣಿದು ಸುಮಾರು 2 ವರ್ಷಗಳ ಹಿಂದೆ ಕನಕಪುರದ ದೇಗುಲ ಮಠಕ್ಕೆ ಕಾರ್ತಿಕ ಮಾಸದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. 1 ತಿಂಗಳ ಕಾಲ ಅಲ್ಲಿ ಪ್ರವಚನದ ಕಾರ್ಯಕ್ರಮ. ಮುಮ್ಮಡಿ ನಿರ್ಮಾಣ ಮಹಾಸ್ವಾಮಿಗಳವರೇ ಅಲ್ಲಿ ನಿಂತು ಆ ಬೆಳದಿಂಗಳ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಮಾತೃ ಹೃದಯದಿಂದ ಅದನ್ನು ಮಾಡ್ತಾ ಇದ್ರು ಅಂತಂದ್ರೆ ಹೃದಯ ತುಂಬಿ ಬರ್ತದೆ. ಅಂತಹ ಒಂದು ಗೌರವಕ್ಕೆ, ಎಲ್ಲರ ಪ್ರೀತಿಗೆ, ಪೂಜ್ಯತೆಗೆ ಪಾತ್ರರಾಗಿರುವಂತಹ ಅವರ ಕರಕಮಲ ಸಂಜಾತರಾದಂತಹ ಕನಕಪುರದ ದೇಗುಲ ಮಠದ ಪೂಜ್ಯರು ಆಗಮಿಸಿದ್ದಾರೆ. ಅವರಿಗೆ ನನ್ನ ಶರಣಾರ್ಥಿಗಳನ್ನ ಅರ್ಪಣೆಯನ್ನು ಮಾಡಿ, ಕಳೆದ ವರ್ಷ ಅಡವಿ ಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಹಿರಿಯರ ಮನೆಯಲ್ಲಿ. ಅಡವಿ ಮಠದ ಪೂಜ್ಯರು, ಚಾಮರಾಜನಗರದ ಪೂಜ್ಯರು, ಮರಯಾಲ ಮಠದ ಪೂಜ್ಯರು, ಕಬ್ಬಳ್ಳಿಯ ಶ್ರೀಗಳು, ಮೂಡುಗೂರು ಶ್ರೀಗಳು ಇವರು ಸೇರಿಕೊಂಡು ಸುಮಾರು 15 ವರ್ಷದ 12, 13, 14, 15 ವರ್ಷದ ಮಕ್ಕಳಿಗೆ ಲಿಂಗಧಾರಣೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ, ಒಂದು ಶಿವದೀಕ್ಷಾ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಎಷ್ಟು ಚೆನ್ನಾಗಿ ಆ ಕಾರ್ಯಕ್ರಮ ನಡೀತು. 1 ವಾರಗಳ ಕಾಲ. ಅಂದ್ರೆ ಈಗಲೂ ಕೆಲವು ಮಕ್ಕಳು ದಾರಿಯಲ್ಲಿ ಸಿಕ್ಕಿದಾಗ ಅವ್ರನ್ನ ನೋಡಿದ್ರೆ ಸಂತೋಷ ಆಗ್ತದೆ. ಆ ಒಂದು ಹಣೆಯಲ್ಲಿ ವಿಭೂತಿಯನ್ನು ಧಾರಣೆಯನ್ನು ಮಾಡಿಕೊಂಡು, ಕೊರಳಲ್ಲಿ ಲಿಂಗಧಾರಣೆಯನ್ನು ಮಾಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಬರ್ತಾರೆ. ಅದನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಒಂದು ಮಠ ಮಾಡುವಂತಹ ಕೆಲಸ ಅಂದ್ರೆ ಇದು. ಮಠ ಮಾಡುವಂತಹ ಕೆಲಸ ಅಂದ್ರೆ ಇದು. ಶಿವಪ್ಪ ಸ್ವಾಮಿಗಳವರು, ಗುರುಮಲ್ಲೇಶ್ವರರು ಆ ಸಂದರ್ಭದಲ್ಲಿ ಮಠಮಾನ್ಯಗಳನ್ನು ಸ್ಥಾಪನೆ ಮಾಡಿದಂತಹ ಉದ್ದೇಶ ಅಂದ್ರೆ ಇದು. ಮಠಗಳು ಅಂದ್ರೆ ಶ್ರದ್ಧಾ ಕೇಂದ್ರಗಳು, ನಮ್ಮ ಭಕ್ತಿಯ ಕೇಂದ್ರಗಳು, ನಮ್ಮ ಧಾರ್ಮಿಕ ಕೇಂದ್ರಗಳು. ಜನರಲ್ಲಿರುವಂತಹ ಅಜ್ಞಾನ ಅಂಧಕಾರಗಳನ್ನು ಹೋಗಲಾಡಿಸಿ ಜನರಲ್ಲಿ ಪ್ರಾಂಜಲ ಭಾವನೆಯನ್ನು ಬಿತ್ತುವಂತಹ ಒಂದು ಶ್ರೇಷ್ಠವಾದ ಧಾಮಗಳು ಮಠ ಮಂದಿರಗಳು. ಆ ಒಂದು ಆಶಯವನ್ನು ಇಟ್ಕೊಂಡು ಗುರುಮಲ್ಲೇಶ್ವರರು ಪ್ರತಿ ಊರಿನಲ್ಲೂ ಮಠಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ನಮ್ಮೆಲ್ಲರನ್ನೂ ಸಹ ಸಂಸ್ಕಾರವಂತರನ್ನಾಗಿ ಮಾಡುವಂತಹ ಒಂದು ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಜವಾಗ್ಲೂ 75 ವರ್ಷಗಳ ಒಂದು ಸಂದರ್ಭದಲ್ಲಿ ಎಲ್ಲ ಪೂಜ್ಯರ ದರ್ಶನಾಶೀರ್ವಾದ ಇಲ್ಲಿ ಸಿಕ್ಕಿದೆ. ಇದು ನಿಜವಾಗ್ಲೂ ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ. ಅಂತಹ ಮಾಡಿ ತೋರಿದ ಮಹಾತ್ಮರನ್ನ ನೆನಪು ಮಾಡಿಕೊಳ್ಳುವಂತಹ ಸಂದರ್ಭ. ಇವತ್ತು ನಾವೆಲ್ಲರನ್ನು ಮರೆಯುವಂತಹ ಸಂದರ್ಭದಲ್ಲಿ ನೆನಪಿದೆಯಲ್ಲ, ಅದು ಶ್ರೇಷ್ಠವಾದಂತಹದ್ದು ಅಂತ DVG ಒಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದಂತಹ ಮಾತು. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು, ಹಳೆ ತತ್ವ ಹೊಸ ಯುಕ್ತಿ, ಋಷಿ ವಾಕ್ಯದೊಡನೆ ಕಲೆ ವಿಜ್ಞಾನ ಮೇಳವಿಸೆ, ಜಸವು ಜೀವನಕ್ಕೆ ಮಂಕುತಿಮ್ಮ ಅಂತ. ಇವತ್ತು ನಾವು ಹೂಗಳನ್ನು ನೋಡ್ತಾ ಇದ್ದೇವೆ, ಬೇರುಗಳನ್ನು ಮರೆತು ಬಿಟ್ಟಿದ್ದೇವೆ. ಆದರೆ ಹೂಗಳು ಅರಳಬೇಕಾದ್ರೆ ಬೇರುಗಳು ಬಹಳ ಮುಖ್ಯ. ಬೇರುಗಳು ಹಸಿಯಾಗಿದ್ದಾಗ ಮಾತ್ರ ಹೂಗಳು, ಚಿಗುರುಗಳು ಪಲ್ಲವಿಸಲಿಕ್ಕೆ ಸಾಧ್ಯ. ಅಂತಹ ನಮ್ಮ ಪರಂಪರೆಯ ಬೇರುಗಳು ನಮ್ಮ ಹಿರಿಯರು. ಪರಂಪರೆಯ ಬೇರುಗಳು ಆ ಋಷಿ ವಾಕ್ಯದೊಡನೆ ಕಲೆ ವಿಜ್ಞಾನ ಮೇಳವಿಸೆ. ಆ ಋಷಿಯ ಮಾತು ಬಹಳ ಮುಖ್ಯ. ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ನಾವು ಯಾವ ಮಟ್ಟದಲ್ಲಿದ್ರೂ ಸಹ ಅವರ ಒಂದು ಅನುಭಾವಿಕ ನುಡಿಗಳಿವೆಯಲ್ಲ ಬಹಳ ಮುಖ್ಯ ಆಗ್ತವೆ. ಅವುಗಳನ್ನು ನೆನಪು ಮಾಡಿಕೊಳ್ಳುವಂತಹ ಸಂದರ್ಭ, ಆ ಬೇರುಗಳನ್ನು ಹಸಿಯಾಗಿಡುವಂತಹ ಒಂದು ಪ್ರಯತ್ನ, ಈ ಪರ್ವ, ಈ ಹಬ್ಬ, ಈ ಒಂದು ಉತ್ಸವ, ಈ ಒಂದು ಮಹೋತ್ಸವ ಎಲ್ಲರೂ ಸಹ ನಾವು ಸೇರಿಕೊಂಡು ಈ ಒಂದು ಪರ್ವವನ್ನು ಬಹಳ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಸಹ ಆನಂದದಾಯಕವಾದಂತಹ ಒಂದು ಸಂದರ್ಭ ಇದು. ಆದ್ದರಿಂದ ಈ ಎಲ್ಲರೂ ಸಹ ಹೇಳಿದ ಹಾಗೆ ಗುರುಗಳು ಲೋಕದಂತೆ ಬರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ ನಿಮ್ಮ ಶರಣರು. ಎಷ್ಟು ಚಂದ ಹೇಳ್ತಾರೆ ಉರ್ಲಿಂಗ ಪೆದ್ದಿಗಳು. ಲೋಕದಂತೆ ಬರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ ನಿಮ್ಮ ಶರಣರು. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಓಹರು ನೋಡಯ್ಯ ನಿಮ್ಮ ಶರಣರು. ಉಪಮಿಸಬಾರದ ಉಪಮಾತೀತರು. ಎಷ್ಟು ಅದ್ಭುತವಾದ ಮಾತು. ಉಪಮಿಸಬಾರದ ಉಪಮಾತೀತರು. ಅವ್ರಿಗೆ
ಯಾರು ಇನ್ನೊಂದು ಹೋಲಿಕೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಶಿವಸ್ವಾಮಿಗಳಿಗೆ, ಗುರುಮಲ್ಲೇಶ್ವರರಿಗೆ ಹೋಲಿಕೆ ಯಾರು ಅಂದರೆ ಅವರೇ ಹೋಲಿಕೆ. ಗಗನಂ ಗಗನಾಕಾರಂ ಅಂತಾರೆ. ಗಗನಕ್ಕೆ ಹೋಲಿಕೆ ಯಾವುದು ಅಂತಂದರೆ ಆಕಾಶನೇ ಹೋಲಿಕೆ. ಸಮುದ್ರಂ ಸಮುದ್ರಾಕಾರಂ ಅಂತಾರೆ. ಸಮುದ್ರಕ್ಕೆ ಹೋಲಿಕೆ ಯಾವುದು ಅಂತಂದರೆ ಸಮುದ್ರನೇ ಹೋಲಿಕೆ. ಆದ್ದರಿಂದ ಅವ್ರಿಗೆ ಹೋಲಿಕೆ. ಅಂತಹ ಪುಣ್ಯಾತ್ಮರನ್ನ, ದಿವ್ಯಾತ್ಮರನ್ನ ನೆನಪು ಮಾಡ್ಕೊಳ್ಳೋದಿದೆಯಲ್ಲ, ಅದು ಪುಣ್ಯದ ಸಂದರ್ಭ. ಕೊಡಗಾಪುರದ ಜನ ಇದಾರಲ್ಲ, ತುಂಬ ಸಜ್ಜನರು, ಸಾತ್ವಿಕರು. ಇದನ್ನು ಹೊಗಳಿಕೆಯಾಗಿ ಹೇಳುವಂತಹ ಮಾತಲ್ಲ. ಆ ಹೆಸರಿನಲ್ಲೇ ಇದೆ ನೋಡಿ, ಕೊಡಗ ಅಂದರೆ ದಾನ ಅಂತ. ಆದಿಕವಿ ಪಂಪ ಒಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾದ ಮಾತು, ವಿಕ್ರಮಾರ್ಜುನ ವಿಜಯದಲ್ಲಿ ಬರುವಂತಹ ಮಾತು. ತ್ಯಾಗದ ಭೋಗದ ಗೆಯ್ಯದ ಅಕ್ಕರದ ಗೊಟ್ಟಿಯ ಅಲಂಪಿನ ಇಂಪಿಗೆ ಆಗರಮಾದ ಮಾನಸರೇ ಮಾನಸರು ಅಂತ. ಮನುಷ್ಯರು ಅಂದ್ರೆ ಆಗಿರಬೇಕು ಪಂಪನ ಪರಿಭಾಷೆಯಲ್ಲಿ. ಅವನು ಹೇಳ್ತಾನೆ, ತ್ಯಾಗದ ಭೋಗದ ಗೆಯ್ಯದ ಅಕ್ಕರದ ಗೊಟ್ಟಿಯ. ತ್ಯಾಗ ಗುಣ ಇರಬೇಕಂತೆ ಮನುಷ್ಯನಿಗೆ, ತ್ಯಾಗಿ ಆಗಿರ್ಬೇಕು ಅಂತ ಮನುಷ್ಯ ಅಂತ. ಭೋಗದ ತನ್ನ ಸಂತೋಷ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಅನುಭವಿಸುವಂತಹ ಗುಣ. ಗೆಯ್ಯ ಗುಣ ಇರಬೇಕು, ಆಡುವಂತಹ ಗುಣ ಇರಬೇಕು. ಅಕ್ಕರ ಗುಣ ಇರಬೇಕು, ಅಕ್ಷರಸ್ಥರಾಗಿರಬೇಕು. ಗೊಟ್ಟಿ, ಈ ರೀತಿ ಗೋಷ್ಠಿಯಲ್ಲಿ ಸೇರಿಕೊಂಡು ವಿಚಾರಗಳನ್ನು ಮತಿಸುವಂತಹ, ವಿಚಾರಗಳನ್ನು ಕೇಳುವಂತಹ, ಆಲಿಸುವಂತಹ ಪ್ರಜ್ಞಾವಂತಿಕೆ ಇರಬೇಕಂತೆ. ಅಂಥವರು ಶ್ರೇಷ್ಠವಾದ ಮಾನಸರೇ ಮಾನಸರು ಅಂತಾನೆ ಪಂಪ. ಅಂತ ಎಲ್ಲ ಗುಣ ಸಂಪನ್ನತೆ ಇರುವಂತಹ ಇವರು ಕೊಡಗಾಪುರದ ಜನ. ಅಂತಹ ಸಾತ್ವಿಕರು, ಸಹೃದಯರು, ಸಜ್ಜನರು. ಇದಕ್ಕೆ ಕಾರಣ ಏನು ಅಂತಂದ್ರೆ ಗುರುಕೃಪೆ ಒಂದು ಇದ್ರೆ ಏನೆಲ್ಲ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಎನ್ನುವಂಥದ್ದು. ಯಾವಾಗಲೂ ಸಹ ಎಲ್ಲವನ್ನೂ ಅಷ್ಟೇನೆ, ಈಗಾಗಲೇ ಇದುವರೆಗೂ ಎಲ್ಲರೂ ಹೇಳಿದ್ರು, ಎಲ್ಲ ಭಾಷಣಕಾರರು ಮತ್ತೆ ಗುರುಗಳೆಲ್ಲರೂ, ಪೂಜ್ಯರೆಲ್ಲರೂ ಹೇಳಿದ್ರು ನೋಡಿ, ಹಿಂದೆ ಆ ಗುರುವನ್ನ ಇಟ್ಟುಕೊಂಡು ಮುಂದೆ ತಮ್ಮ ಕಾರ್ಯಗಳನ್ನು ಮಾಡುವಂತಹ ಒಂದು ಸಂದರ್ಭ. ಇಲ್ಲಿಯ ಜನ ಶಿವಸ್ವಾಮಿಗಳನ್ನ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಿವಸ್ವಾಮಿಗಳ ಹೆಸರನ್ನ ಹೇಳ್ತಾ ಆ ಕಾರ್ಯವನ್ನು ಮಾಡುವಂಥದ್ದು. ಆ ಕಾರ್ಯ ಸಾಂಗೋಪಾಂಗವಾಗಿ ನೆರವೇರುವಂಥದ್ದು. ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ನಂಬಿಕರಿದರೆ ಓ ಎನ್ನನೇ ಶಿವನು ಅಂತ. ಆ ನಂಬಿಕೆ ಎನ್ನುವಂಥದ್ದನ್ನು ಇಟ್ಕೊಂಡಂತಹ ಆ ಸಂದರ್ಭದಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗ್ತದೆ ಅನ್ನೋದಕ್ಕೆ ತಾವೇ ಉದಾಹರಣೆ ಎನ್ನುವಂಥದ್ದು. ಇಲ್ಲಿಯ ಕಲ್ಯಾಣಿಯನ್ನ, ಕೆರೆಯನ್ನ ಜೀರ್ಣೋದ್ಧಾರ ಮಾಡಿರುವಂಥದ್ದು, ಮತ್ತೆ ಮಠವನ್ನ ಕಟ್ಟಿರುವಂಥದ್ದು, ಮತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಇದೆಲ್ಲ ಬಹಳ ಮುಖ್ಯ ಆಗ್ತದೆ. ಆದ್ದರಿಂದಾಗಿ ನೀವೆಲ್ಲರೂ ಸಹ ಅಂತಹ ಒಂದು ಭಾವನೆಯಿಂದ ಈ ಕೆಲಸವನ್ನ ಆಗು ಮಾಡಿದ್ದೀರಿ. ಪರಮ ಪೂಜ್ಯರನ್ನ 75 ವರ್ಷಗಳಲ್ಲಿ ಈ ಒಂದು ಸಂದರ್ಭ ನೆನಪು ಮಾಡಿಕೊಳ್ತಾ, ಇದು ವಜ್ರ ಮಹೋತ್ಸವ ಅಷ್ಟೇ ಅಲ್ಲ, ಇದು ಶತಮಾನೋತ್ಸವ ಆಗಲಿ, ದ್ವಿಶತಮಾನೋತ್ಸವ, ಶತಮಾನೋತ್ಸವ, ಶತಮಾನೋತ್ಸವ, 1000 ಶತಮಾನಗಳ ಈ ಕಾಲ ಆಗಲಿ ಎನ್ನುವಂಥದ್ದು. ಆದ್ರಿಂದಾಗಿ ಇಂತಹ ಒಳ್ಳೆಯ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ಜಗತ್ತಿನಲ್ಲಿ 4 ರೀತಿ ಜನ ಇರ್ತಾರಂತೆ. ಆ 4 ರೀತಿ ಜನ ಯಾರಪ್ಪ ಅಂತಂದ್ರೆ, ಇವತ್ತಿನ ಸಂದರ್ಭ ಯಾವಾಗಿದೆ ಅನ್ನೋದನ್ನ ಬಹಳ ಚಂದ ಹೇಳ್ತಾರೆ ಒಬ್ರು ದಾರ್ಶನಿಕರು. ನಂದು ನಿಂದು ಅನ್ನುವಂತಹ ಜನ, ಇದನ್ನ ಮಿಥ್ಯಾದೃಷ್ಟಿ ಅಂತ ಕರೀತಾರಂತೆ. ನಂದು ನಿಂದು ನಂದು ಅನ್ನುವಂತಹ ಜನ, ಇದನ್ನ ಮಿಥ್ಯಾದೃಷ್ಟಿ, ಸುಳ್ಳು ಇದು. ಇನ್ನೊಂದು ರೀತಿ ಜನ ಇರ್ತಾರಂತೆ, ನಂದು ನಿಂದು ಇದನ್ನ ಸಮ್ಯಕ್ ದೃಷ್ಟಿ ಅಂತ ಕರೀತಾರಂತೆ. ಅವ್ರಿಗೇನು ಬೆಟರ್ ಇವರು. ನಂದು ನಿಂದು ಅನ್ನುವಂತಹ ಜನ. ಇನ್ನೊಂದು ರೀತಿ ಜನ ಇರ್ತಾರಂತೆ, ನಂದು ನಿಂದು ನಿಂದೆ ಅನ್ನುವಂತಹ ಜನ. ಇದನ್ನ ಅಂಶದೃಷ್ಟಿ ಅಂತ ಕರೀತಾರೆ. ನಂದು ನಿಂದೆ, ನಿಂದು ನಿಂದೆ ಅನ್ನುವಂತಹ ಜನ. ಇನ್ನೊಂದು ರೀತಿ ಜನ ಇರ್ತಾರಂತೆ, ನಂದೂ ಏನೂ ಇಲ್ಲ, ನಿಂದೂ ಏನೂ ಇಲ್ಲ ಅನ್ನುವಂತಹ ಜನ. ಇದನ್ನ ಸಂತದೃಷ್ಟಿ ಅಂತ ಕರೀತಾರಂತೆ. ಅಂತಹ ಸಂತದೃಷ್ಟಿಯವರು ನಮ್ಮೆಲ್ಲ ಪೂಜ್ಯರು ಅನ್ನುವಂಥದ್ದು. ನಂದೂ ಏನೂ ಇಲ್ಲ, ನಿಂದೂ ಏನೂ ಇಲ್ಲ, ಹಾಗೆ ಬಂದ್ವಿ ಹಾಗೆ ಹೋಗ್ತೀವಿ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ವಾಯು ನಿಮ್ಮದಾನ, ನಿಮ್ಮ ದಾನವನ್ನುಂಡು ಅನ್ಯರವಗಳುವ ಪುಣ್ಯಗಳನ್ನೇ ನಿಂಬೆ ರಾಮನಾಥ. ನಂದು ಅನ್ನುವಂಥದ್ದು ಏನೂ ಇಲ್ಲ ಅನ್ನುವಂತಹ ಭಾವನೆಯನ್ನು ತುಂಬಿದಂಥವರು ನಮ್ಮ ಹಿರಿಯರು ಅನ್ನುವಂಥದ್ದು. ನೋಡಿ, ಇಲ್ಲಿ ಗಮನಿಸಬೇಕು ತಾವೆಲ್ಲ, ನನ್ನಲ್ಲಿ ಏನೂ ಇಲ್ಲ ಅನ್ನುವಂತಹ ಭಾವವೇ ಇಲ್ಲದೆ
ನನ್ನಲ್ಲಿ ಗುರುಮಲ್ಲೇಶ ಇದ್ದಾನೆ, ಗುರುಮಲ್ಲೇಶ ತುಂಬಿಕೊಂಡಿದ್ದಾನೆ ನನ್ನ ಭಾವಾಂತರಂಗದಲ್ಲಿ ಎನ್ನುವಂತಹ ಭಾವನೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಏನಿಲ್ಲದೇ ಇದ್ರೂ ಎಲ್ಲವನ್ನು ಗಳಿಸ್ಕೊಂಡಾಗೆ ನಮ್ಮಲ್ಲಿ ಎಲ್ಲ ಇದ್ದೂ ಸಹ ನನ್ನಲ್ಲಿ ಅದಿಲ್ಲ ಇದಿಲ್ಲ ಅನ್ನುವಂತಹ ಕೊರಗಿದ್ರೆ ಎಲ್ಲವೂ ಇದ್ದು ಇಲ್ಲದ ಹಾಗೆ ಅನ್ನುವಂಥದ್ದು ಒಂದು ಸಣ್ಣ ದೃಷ್ಟಾಂತವನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಕೊಡಗಾಪುರದ ಊರಿನಲ್ಲಿದ್ದಂತಹ ಒಬ್ಬ ಭಕ್ತರಿಗೆ ಒಂದು ಜೊತೆ ಎತ್ತುಗಳು ಬೇಕಾಯ್ತಂತೆ. ಎತ್ತುಗಳು ತರಲಿಕ್ಕೆ ಅವರು ನೋಡ್ತಾರೆ, ಭಕ್ತರು ಅವರು ತುಂಬ ಒಳ್ಳೆಯ ಗುರುಭಕ್ತರು, ಎತ್ತುಗಳು ತರಲಿಕ್ಕೆ ಪಕ್ಕದೂರುಗಳನ್ನೆಲ್ಲ ಹೋಗ್ತಾರೆ. ಪಕ್ಕದೂರಿನಲ್ಲಿ ಸುಮಾರು ದೂರ ಹೋದ ನಂತರ ಅಲ್ಲಿ ದೊಡ್ಡ ಶ್ರೀಮಂತರು ದೊಡ್ಡ ಫಾರಂ ಹೌಸ್ ಎಲ್ಲ ಕಟ್ಕೊಂಡು 10 ಜೊತೆ ಎತ್ತುಗಳೆಲ್ಲವನ್ನ ಕಟ್ಕೊಂಡು ಹೊಲದಲ್ಲಿ ಫಾರಂ ಹೌಸ್ನಲ್ಲಿ ಇದ್ರು. ಇವರು ಎತ್ತುಗಳು ತರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಮನೆ ಹತ್ರ ಹೋಗ್ತಾರೆ. ಎಲ್ಲಿ ಎತ್ತುಗಳು ನಿಮಗೆ ಬೇಕು ಅಂದಾಗ ಹೋಗ್ತಾರೆ. ಎತ್ತುಗಳನ್ನೆಲ್ಲ ತೋರಿಸ್ಬಿಟ್ಟು ಆ ಶ್ರೀಮಂತರು ಹೇಳ್ತಾರೆ, ಮಧ್ಯಾಹ್ನ ಆಗಿತ್ತು, ಇಲ್ಲ ನೋಡಪ್ಪ ಎತ್ತುಗಳು ಇವು ಚುಂಚನಕಟ್ಟೆ ಜಾತ್ರೆ ಅಂತಂದಂಥವು 2 ಲಕ್ಷ ರೂಪಾಯಿ, ಇವಕ್ಕೆ ಮುಡುಕ್ತರೆ ಜಾತ್ರೆ ಅಂತಂದವು ಇವು 1.5 ಲಕ್ಷ, ನೋಡಿ ಈ ಜಾತ್ರೆ ಅಂತಂದವು ಇವು ಅಂತೆಲ್ಲವನ್ನು ತೋರಿಸ್ತಾ ಒಂದು 25-30 ಸಾವಿರ ರೂಪಾಯಿನ ಗಿಡ್ಗಳನ್ನೂ ತೋರಿಸ್ಬಿಟ್ಟು ನೋಡಿ ಇವೆಲ್ಲ ಇವೆ ಅಂತ ತೋರಿಸ್ಬಿಟ್ಟು ಇಷ್ಟೇ ಅಲ್ಲ ನಮ್ಮ ತೋಟ ತುಡುಕಿ ಎಲ್ಲ ನೋಡ್ಕೊಂಡು ಬಾ ಅಂತ ಕರ್ಕೊಂಡು ಹೋಗ್ತಾರೆ ಶ್ರೀಮಂತರು. ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ ಇದನ್ನೆಲ್ಲ, ಅಡಿಕೆಯ ತೋಟ ಎಲ್ಲ ತೋರಿಸ್ಬಿಟ್ಟು ನೋಡಿ ಕಾಣ್ತಾ ಇದೆಯಲ್ಲ ಅಡಿಕೆ ತೋಟ, ಈ ಅಡಿಕೆ ತೋಟ ಎಲ್ಲ ನಂದು ಅಂತಾರೆ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಾಳೆ ತೋಟ ತೋರಿಸ್ಬಿಟ್ಟು ಹೇಳ್ತಾರೆ, ಈ ಬಾಳೆ ತೋಟ ಕಾಣ್ತಾ ಇದೆಯಲ್ಲ, ಈ ಬಾಳೆ ತೋಟ ಎಲ್ಲ ನಂದು ಅಂತಂದ್ರು. ಇವ್ರಿಗೆ ಆಗ್ಲೇ ಹೊಟ್ಟೆ ಸಿತಾ ಇದೆ, ಈ ಬಾಳೆ ತೋಟ ನಂದು ಅಂದ್ರು, ಆದ್ರೆ ಒಂದು ಬಾಳೆಹಣ್ಣು ತಿನ್ನು ಅನ್ಲಿಲ್ಲ. ಮುಂದಕ್ಕೆ ಹೋದ್ರು, ಕಬ್ಬನ್ ತೋಟವನ್ನು ತೋರಿಸ್ಬಿಟ್ಟು ಈ ಕಬ್ಬನ್ ತೋಟ ಕಾಣ್ತಾ ಇದೆ ಇದೆಲ್ಲ ನಂದು, ಒಂದು ಕಬ್ಬನ್ ಜೊಲೆಗೆ ತಿನ್ನು ಅಂತ ಅನ್ಲಿಲ್ಲ. ಮುಂದಕ್ಕೆ ಹೋಗ್ತಾರೆ, ತೆಂಗಿನ ತೋಟ ತೋರಿಸ್ಬಿಟ್ಟು ಈ ತೆಂಗಿನ ತೋಟ ಇದೆಯಲ್ಲ ಇದೆಲ್ಲ ನಂದೆ ಎಲ್ಲ ಹೇಳಿದ್ರು, ಒಂದು ಎಳ್ನೀರು ಕುಡಿ ಅನ್ಲಿಲ್ಲ. ಇದೆಲ್ಲ ಆದಮೇಲೆ ಕೊನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಾದ್ಮೇಲೆ ಆ ಶ್ರೀಮಂತರು ಹೇಳ್ತಾರೆ ಈ ಬಡವರಿಗೆ, ಈ ಗುರುಭಕ್ತರಿಗೆ, ಇದನ್ನೆಲ್ಲ ನೋಡಿದ್ರಲ್ಲ ಯಾಗ ಅನ್ನಿಸ್ತು ನಿಮಗೆ ಅಂತ. ಆಗ ಆ ಗುರುಭಕ್ತರು ಹೇಳ್ತಾರೆ, ಎಷ್ಟು ಚಂದದ ಮಾತು ಹೇಳ್ತಾರೆ ಅಂದರೆ, ಗೌಡ್ರೆ ಬೇಜಾರು ಮಾಡ್ಕೋಬೇಡಿ, ಇದನ್ನೆಲ್ಲ ನೋಡಿದ್ರೆ ನಂದೊಂದು ಕಂಬಕ್ಕಾಗಲ್ಲ ಅಂತ ಅನ್ನಿಸ್ತು ಅಂತಾರೆ. ನಮ್ದೊಂದು ಕಂಬಕ್ಕಾಗಲ್ಲ ಗೌಡ್ರೆ ಇದೆಲ್ಲ ಅಂತ. ಈಗ ನಾನೇ ಹೆಚ್ಚು ಅಂದ್ಕೊಂಡಿದ್ದಂತಹ ಗೌಡ್ರಿಗೆ ಆಶ್ಚರ್ಯ ಆಯ್ತದೆ, ನಂದೊಂದು ಕಂಬಕ್ಕಾಗಲ್ಲ ಅನ್ನಲ್ಲ, ಇವನ ಹತ್ರ ಏನೋ ಚಿನ್ನದ ಕಂಬ ಇದೆಯಾ, ವಜ್ರದ ಕಂಬ ಇದೆಯಾ, ಬೆಳ್ಳಿ ಕಂಬ ಇದೆಯಾ, ಆ ಕಂಬ ನೋಡ್ಬೇಕು ನಾನು ಅಂತ. ನಿಮ್ಮ ಮನೆಗೆ ಬರ್ಬೇಕಲ್ಲ, ಊರಿಗೆ ಬರ್ಬೇಕಲ್ಲ ಅಂತ. ಬನ್ನಿ ಗೌಡ್ರೆ ಈಗಲೇ ಹೋಗೋಣ, ಇವತ್ತು ಬರೋಕ್ಕಾಗಲ್ಲ, ಇನ್ನೊಂದು ದಿನ ಬಿಟ್ಟು ಬರ್ತಾನೆ ಅಂತ. ಗೌಡ್ರಿಗೆ ಆವತ್ತಿನ ನಿದ್ದೆನೇ ಬರಲಿಲ್ವಂತೆ. ನಾನೇ ಹೆಚ್ಚು ಅಂತ ಅಂದ್ಕೊಂಡಿದ್ರೆ ನಂದೊಂದು ಕಂಬಕ್ಕಾಗಲ್ಲ ಅಂದ್ಬಿಟ್ನಲ್ಲ ಇವನು, ಆ ಕಂಬ ಎಂಥ ಕಂಬನ ನೋಡಲೇಬೇಕು ಅಂತ. ಪುನಃ ಒಂದು ವಾರ ಆದಮೇಲೆ ಒಂದು ಗುಬ್ಬರ ಗಾಡಿ ಕಟ್ಕೊಂಡು ಹೋಗ್ತಾರೆ ಅವ್ರಿಗೆ. ಬಂದುಬಿಟ್ಟು ಕೇಳ್ತಾರೆ, ಇಂಥ ಶಿವರುದ್ರಪ್ಪನ ಮನೆ ಎಲ್ಲಿ ಹಾಗೆ ಅಂತ. ಎಲ್ಲವನ್ನ ಹೇಳ್ದಾದ್ಮೇಲೆ ಕೊನೆಗೆ ಕೇಳ್ತಾರೆ, ಇಂಥವರು ಇಂಥದ್ದು ಒಂದು ಹಳೆ ಸಾಮಾನ್ಯವಾದ ಮನೆ, ಆ ಮನೆಯಲ್ಲಿ ಅವರು ಆರಂಭಕ್ಕೆ ಎತ್ತುಗಳು ಕಟ್ಕೊಂಡು ಹೋಗಿರ್ತಾರೆ, ಇರಲಿಲ್ಲ ಅವರು. ಆಗ ಅವ್ರ ಹೆಂಡತಿ ಮನೇಲಿದ್ದರು. ಬನ್ನಿ ಗೌಡ್ರೆ ಈಗ ಬಂದ್ರ ಅಂತೇಳಿ ಕೈ ಕಾಲು ನೀರು ಕೊಟ್ಟು ಬಿಸಿಲಿನಲ್ಲಿ ಬಂದಿರ್ತಾರೆ ಅವರು. ಬೇಲ್ದನ್ನು ಪಾನಕ ಮಾಡಿಕೊಟ್ಬಿಟ್ಟು ಕೂತ್ಕೊಳ್ಳಿ ಗೌಡ್ರೆ ಕುಡೀರಿ ಅಂತ. ಕುಡ್ದಾಗ ಸ್ವಲ್ಪ ಸಮಾಧಾನ ಆಗ್ತದೆ. ಮಧ್ಯಾಹ್ನ 1 ಗಂಟೆ ಆಯಿತು, ಹೇಳಿ ಗೌಡ್ರೆ ಊಟ ಮಾಡಿ ಅಂತಾರೆ ತಾಯಿ. ಇಲ್ಲ ಅವ್ರು ಬರೋದು ಲೇಟ್ ಆಗುತ್ತೆ, ನೀವು ಊಟ ಮಾಡಿ ಹೇಳಿ ಅಂತ. ಊಟ ಮಾಡಿ ಆಗ್ತಾನೆ ರಾಗಿ ಮುದ್ದೆ ಮಾಡಿ, ಅವರೆಕಾಳು ಸಾಂಬಾರು ಮಾಡಿ, ಅದಕ್ಕೊಂದಷ್ಟು ಬೆಣ್ಣೆ ಹಾಕಿ ಊಟಕ್ಕೆ ಬಿಡಿಸ್ತಾರೆ. ನೋಡಿ, ಪ್ರೀತಿಯಿಂದ ಬಡಿಸುವಂಥ ಊಟ ಬಹಳ ರುಚಿಯಾಗಿರ್ತದೆ, ಸಿಹಿಯಾಗಿರ್ತದೆ, ಮತ್ತೆ ಸ್ವಾದಪೂರ್ಣವಾಗಿರ್ತದೆ. ಅದನ್ನೆಲ್ಲ ಊಟ ಮಾಡಾದ್ಮೇಲೆ ಊಟ ಮಾಡ್ತಾ ಮಾಡ್ತಾ ಆ ಗೌಡ್ರು ಆ ಕಡೆ ಈ ಕಡೆ ಇಣಕ್ಕೆ ನೋಡ್ತಾ ಇದ್ರು. ನಂದೊಂದು ಕಂಬಕ್ಕಾಗಲ್ಲ ಅಂದ್ರಲ್ಲ, ಆ ಕಂಬ ಎಲ್ಲಿರ್ಬೋದು ಅದು ಅಂತ ಇಣಕಿ ನೋಡ್ತಾ ಇದ್ರು. ಇಣಕಿ ನೋಡ್ತಾ ಇರ್ಬೇಕಾದ್ರೆ ಏನು ಹುಡುಕ್ತಾ ಇದ್ದಾರೆ ಗೌಡ್ರೆ ಅಂತಂದ್ರು ಆ ತಾಯಿ. ಏನೂ ಇಲ್ಲ ಅಂತಂದ್ರು. ಆಮೇಲೆ ಅಷ್ಟಕ್ಕೆ ಅವರು ಯಜಮಾನರು ಬಂದರು, ಏರ್ ಕಟ್ಕೊಂಡು ಆರಂಭ ಮುಗಿಸ್ಕೊಂಡು ಬಂದಾದ್ಮೇಲೆ ಆಗ ಗೌಡ್ರೆ ಈಗ ಬಂದ್ರ ಊಟ ಮಾಡಿದ್ರೆ ಎಲ್ಲ ಆಯಿತು. ಆದರೂ ಇವ್ರು ಹುಡುಕ್ತಾ ಇದ್ರು. ಏನು ಹುಡುಕ್ತಾ ಇದ್ರಿ ಗೌಡ್ರೆ ನೀವು ಅಂತಂದ್ರು ಆ ಗುರುಭಕ್ತರು ಇವ್ರನ್ನ ನೋಡಿ. ಅದೇ ನಮ್ದೊಂದು ಕಂಬಕ್ಕಾಗಲ್ಲ ಅಂದ್ರಲ್ಲ, ಆ ಕಂಬ ಹುಡುಕ್ತಾ ಇದ್ದೀನಿ ಅಂತ. ಅಷ್ಟಕ್ಕೆ ಆ ಗುರುಭಕ್ತರ ಹೆಂಡತಿ ಮನೆ ಒಳಗಡೆಯಿಂದ ನೀರು ತುಂಬ್ಕೊಂಡು ಬಂದು ಇವ್ರ ಕೈ ಕಾಲಿಗೆ ತೊಡಕ್ಕೆ ನೀರು ತಗೊಂಬಂದ್ರು. ಗೌಡ್ರೆ ನಿಮಗೂ ಇನ್ನೂ ನಮ್ಮ ಮನೆಯ ಕಂಬ ಗೊತ್ತಾಗ್ಲಿಲ್ವಾ? ಆ ಮನೆಯ ಕಂಬ ಯಾವುದು ಅಂದರೆ ಇಲ್ಲಿ ಬರ್ತಾ ಇದ್ದಾಳೆ ನೋಡಿ, ನನ್ನ ಧರ್ಮಪತ್ನಿ, ಇವರೇ ನನ್ನ ಮನೆಯ ಕಂಬ, ಆಧಾರ ಸ್ತಂಭ ಅಂತಾರೆ. ಈ ಪ್ರಜ್ಞೆಯನ್ನು ಬಿತ್ತಿದಂಥವರು ಭಿಕ್ಷುದಾರರು, ಶಿವಸ್ವಾಮಿಗಳು. ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಘನ ಮನ ಸಂಪನ್ನರು. ಎಷ್ಟು ಅದ್ಭುತವಾದ ಮಾತು. ಇವತ್ತು ಮನೆಗಳು ಭಾಳ ದೊಡ್ಡದಾಗಿವೆ,
ಮನಸ್ಸುಗಳು ತುಂಬ ಚಿಕ್ಕದಾಗಿವೆ, ಮನಸ್ಸುಗಳು ತುಂಬ ಚಿಕ್ಕದಾಗಿವೆ. ಸಾಕಷ್ಟು ದೊಡ್ಡ ವಿದ್ಯಾವಂತರಾಗಿದ್ದೇವೆ, ಪ್ರಜ್ಞಾವಂತಿಕೆಯನ್ನೇ ಮರೆತುಬಿಟ್ಟಿದ್ದೇವೆ. ನೋಡಿ, ಅವರು ಆ ತಾಯಿ ಯಾವುದನ್ನು ಗಮನಿಸ್ತೇನೆ ಅತಿಥಿ ದೇವೋಭವ ಅನ್ನುವಂತಹ ಭಾವದಿಂದ ಬಂದಂಥ ಅವರನ್ನು ಬಹಳ ಗೌರವದಿಂದ ಕಂಡು ಅವರನ್ನು ಪ್ರೀತಿಸಿ ಗೌರವಿಸಿ ಆ ಅನ್ನವನ್ನು ದಾಸೋಹವನ್ನು ಮಾಡೋದಲ್ಲ, ಆ ದಾಸೋಹ ಪ್ರಜ್ಞೆಯನ್ನು ಬಿತ್ತಿದಂಥದ್ದು ನಮ್ಮ ಮಠ ಪರಂಪರೆ, ನಮ್ಮ ಗುರು ಪರಂಪರೆ. ಮಲೆಯೂರು ಗುರುಸ್ವಾಮಿಗಳು ಹೇಳ್ತಾ ಇದ್ರು ಒಂದು ಕಡೆ, ನನಗೆ ಈಗ ನೆನಪು ಬರ್ತಾ ಇದೆ ಅದು, ನೀವೇನಾದರೂ ದೂರದ ಮಡಿಕೇರಿಯಲ್ಲಿ ನಡ್ಕೊಂಡು ಹೊರಟ್ರೆ ಮಾದೇಶ್ವರನ ಬೆಟ್ಟದ ತನಕ ಒಂದೊಂದು ಮಠದಲ್ಲಿ ಊಟ ಮಾಡ್ಕೊಂಡು ನಡ್ಕೊಂಡು ಹೋದ್ರು ಎಲ್ಲ ಯಾವುದೇ ಉಪವಾಸ ಇಲ್ಲದೇನೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬಂದ್ಬಿಡ್ಬೋದು ಅಂತ. ಅಂದರೆ ಈ ರೀತಿ ನಮ್ಮ ಮಠಗಳಲ್ಲಿ ಅಂತಹ ಒಂದು ದಾಸೋಹ ಭಾವನೆಯನ್ನು ಮೂಡಿಸುವಂತಹ ಒಂದು ಪ್ರಯತ್ನ ಅಷ್ಟೇ ಅಲ್ಲದೆ ಶಿಕ್ಷಣವನ್ನೂ ನೀಡ್ತಾ ನಮ್ಮನ್ನು ಅಜ್ಞಾನ ಅಂಧಕಾರದಿಂದ ಮುಕ್ತರನ್ನಾಗಿ ಮಾಡಿದ್ರು ನಮ್ಮ ಮಠ ಪರಂಪರೆಯ ಗುರುಗಳು. ಒಂದು ಪಕ್ಷ ಅವರು ಮಠಮಾನ್ಯಗಳನ್ನು ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡೋದಿಲ್ಲ ಅಂದಿದ್ರೆ ನಾವೆಲ್ಲ ಇನ್ನೂ ಅನಕ್ಷರಸ್ಥರಾಗಿಯೇ ಉಳ್ಕೊಳ್ತಾ ಇದ್ವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 18% ಇದ್ದಂತಹ ಸಾಕ್ಷರತೆಯ ಪ್ರಮಾಣ ಇವತ್ತು 78-80% ಆಗಿದೆ ಅಂತಂದರೆ ಸರ್ಕಾರದ ಜೊತೆಯಲ್ಲಿ ನಮ್ಮ ಗುರುಮಠಗಳು ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದನ್ನು ನಾವೆಲ್ಲ ಪ್ರಾಂಜಲ ಭಾವದಿಂದ ನೆನೆಸ್ಕೊಳ್ಬೇಕು. ಯಾಕೆಂತಂದರೆ ಒಂದು ಮಗುವಿಗೆ ನೀವೆಲ್ಲವನ್ನ ಕೊಡೋದಕ್ಕಿಂತ ಅವನಿಗೆ ಶಿಕ್ಷಣವನ್ನು ಕೊಟ್ಟರೆ ಅವು ಏನಾದರೂ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮ್ಮ ಗುರು ಪರಂಪರೆ ಕಂಡುಕೊಂಡ್ರು ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಒಬ್ಬ ಶಿಕ್ಷಣ ತಜ್ಞ ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಆ ಮಾತನ್ನು ಅಂತಂದರೆ, ಒಬ್ಬ ಶಿಕ್ಷಣ ತಜ್ಞರು ಹೇಳುವಂತಹ ಮಾತು, ಒಂದು ಮರದಲ್ಲಿರುವ ಹಣ್ಣುಗಳನ್ನು ಲೆಕ್ಕ ಹಾಕ್ಬೋದು, ಆದರೆ ಹಣ್ಣಿನ ಒಳಗಡೆ ಇರುವ ಮರಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಮರದಲ್ಲಿ ಎಷ್ಟು ಹಣ್ಣುಗಳಿವೆ ಲೆಕ್ಕ ಹಾಕ್ಬಿಡ್ಬೋದಂತೆ. ಅಂತ ಅತ್ಯಂತ ದೊಡ್ಡ ಮರ ಯಾವುದಪ್ಪ ಅಂದರೆ ಆಲದ ಮರ ಬಹಳ ದೊಡ್ಡದು. ಈ ಬೆಂಗಳೂರಿನಲ್ಲಿ ಒಂದು ಆಲದ ಮರ ಇದೆ, ಅದು 3-4 ಎಕರೆ ಅಷ್ಟು ವಿಶಾಲವಾಗಿ ಹಬ್ಕೊಂಡಿದೆ. ಆಲದ ಮರದಲ್ಲಿ ದೊಡ್ಡ ಮರ ಅದು, ಆದರೆ ಆಲದ ಮರದಲ್ಲಿ ಎಷ್ಟು ಹಣ್ಣುಗಳಿವೆ ಪ್ರಯತ್ನ ಪಟ್ಟರೆ ಲೆಕ್ಕ ಹಾಕ್ಬಿಡ್ಬೋದು. ಸಣ್ಣ ಹಣ್ಣುಗಳು ಅದು, ಪ್ರಯತ್ನ ಪಟ್ಟರೆ ಲೆಕ್ಕ ಹಾಕ್ಬಿಡ್ಬೋದು. ಆದರೆ ಒಂದು ಹಣ್ಣಿನ ಒಳಗಡೆ ಎಷ್ಟು ಮರಗಳಿವೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯನಾ? ಒಂದು ಹಣ್ಣನ್ನು ಒಡೆದ್ರೆ ಕಣ ಸದೃಶವಾಗಿರ್ತದೆ ಅಲ್ಲಿ ಬೀಜ, ಆದರೆ ಅದಕ್ಕೆ ಒಂಚೂರು ಆಶ್ರಯ ಸಿಕ್ಕಿದ್ರೆ, ಒಂಚೂರು ಗಾಳಿ ನೀರು ಒಂಚೂರು ಆಶ್ರಯ ಸಿಕ್ಕಿದ್ರೆ ಅದು ಮರವಾಗಿ ಬಹಳ ದೊಡ್ಡದಾಗಿ ಬೆಗ್ಗಳಿಸಿ ಬೆಳೆಯುತ್ತದೆ. ನೆಗ್ರೋದ ಬೀಜಂ ಸಿಡಿದು ಪೆರ್ಮರವಾಗದೆ ಎಳಗರುಂ ಎತ್ತಾಗದೆ ಮಿಡಿಪಣ್ಣಾಗದೆ ಬಡವಂಬಲ್ಲಿದನಾಗನೆ ದೇವರೋಲ್ಮೈಯೊಂದಿರಲ್ ಹರಾರ ಶ್ರೀಚನ್ನ ಸೋಮೇಶ್ವರ. ಈ ಪ್ರಜ್ಞೆಯನ್ನ ನಮ್ಮ ಗುರುಗಳು ಬೆಳೆಸ್ಕೊಂಡ್ರು. ಆ ಮಗುವಿಗೆ ಒಂಚೂರು ಆಶ್ರಯವನ್ನು ಕೊಟ್ಟರೆ ಅವನು ಮುಂದೆ ಬೆಳೆದು ದೊಡ್ಡ ಅಧಿಕಾರಿ ಆಗ್ತಾನೆ, ವಿದ್ಯಾವಂತನಾಗ್ತಾನೆ, ಬುದ್ಧಿವಂತನಾಗ್ತಾನೆ ಎನ್ನುವಂತಹ ಭಾವನೆಯಿಂದಾಗಿ ಒಂಚೂರು ಆಶ್ರಯ ಸಿಕ್ಕದ ಸಾಕು, ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮನಗಂಡು ಹಲವಾರು ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ಈ ನಾಡಿನ ಜನರನ್ನ ಒಂದು ಸುಶಿಕ್ಷಿತವಾದಂತಹ ವ್ಯವಸ್ಥೆಗೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ನಮ್ಮ ಮಠಗಳಲ್ಲಿ ನಾವು ಅಷ್ಟೇ, ಮಠಕ್ಕೆ ಹೋಗ್ಬೇಕು ಅಂತಂದ್ರೆ ಯಾಗ್ಯಾಗೋ ಹೋಗಲ್ಲ. ಮಠಕ್ಕೆ ಹೋಗುವಾಗ ಅಲ್ಲಿ ಗುರುಗಳಿದ್ದಾರೆ, ಹೋಗುವಾಗ ಯಾಗ್ಯಾಗೋ ಹೋಗ್ಲಿಕ್ಕಾಗಲ್ಲ. ಮುಖ ತೊಳ್ಕೊಂಡು ಹೋಗ್ತೇವೆ, ಭಸ್ಮ ಹಾಕೊಂಡು ಹೋಗ್ತೇವೆ, ಒಳ್ಳೆಯ ಮಾತನ್ನಾಡಬೇಕು ಅಂತೇವೆ. ಈ ಥರ ಮಾತಾಡಿದಾಗ ನಮಗದರಿಂದ ನಮಗೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ ಅಂತೇಳಿ ನಾನು ಇತ್ತೀಚೆಗೆ ಒಂದು ಘಟನೆಯನ್ನು ಓದಿದೆ. ನನಗೆ ತುಂಬ ಬಹಳ ಇಷ್ಟವಾಯಿತು ಆ ಒಂದು ಸಂದರ್ಭ. ನೋಡಿ, ಮಠಗಳು ಎಂತಹ ಪರಿವರ್ತನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಆ ಘಟನೆ ನನಗೆ ಎಷ್ಟು ತಿಳಿಯಪಡಿಸ್ತದೆ ಅಂತಂದ್ರೆ, 80 ವರ್ಷದ ಒಬ್ಬ ತಮ್ಮ 85 ವರ್ಷದ ಅಣ್ಣನ ಮೇಲೆ ಒಂದು ಕೇಸ್ ಹಾಕ್ತಾನೆ. 85 ವರ್ಷದ ಅಣ್ಣನ ಮೇಲೆ ಕೇಸ್ ಹಾಕ್ತಾನೆ. ಏನಂತ ಕೇಸ್ ಹಾಕ್ತಾನೆ ಅಂತಂದ್ರೆ, ನನ್ನ ತಾಯಿಗೆ 100 ವರ್ಷ ಆಗಿದೆ, ನನ್ನ ತಾಯಿ ನನ್ನ ಅಣ್ಣನ ಜೊತೆಯಲ್ಲಿದ್ದಾಳೆ, ನನ್ನ ಅಣ್ಣನಿಗೆ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, 85 ವರ್ಷ ಆಗಿದೆ, ಆದ್ರಿಂದ ನನ್ನ ತಾಯಿಯನ್ನ ನನ್ನ ಬಳಿ ಕಳಿಸ್ಕೊಡಿ ಅಂತ ಕೇಸ್ ಹಾಕ್ತಾನೆ ಅವನು. 80 ವರ್ಷದ ತಮ್ಮ 85 ವರ್ಷದ ಅಣ್ಣನ ಮೇಲೆ. ಆಗ ಈ ಜಡ್ಜಿಗೆ ಹೋದಾಗ ಅವರು ಕಳಿಸ್ಕೊಡ್ಲಿಕ್ಕೆ ಒಪ್ಪೋದಿಲ್ಲ ಅವರು. ಆಗ ನಿಮ್ಮ ತಾಯಿಯನ್ನ ಬರೆಯಲಿ ಇಲ್ಲಿಗೆ ಅಂತೇಳಿ ಕೋರ್ಟ್ ಹಾಲ್ಗೆ ತಾಯಿಯನ್ನ ಕರೆಸ್ತಾರೆ. 100 ವರ್ಷದ ತಾಯಿಯನ್ನ ವೀಲ್ ಚೇರ್ನಲ್ಲಿ ಆ ತಾಯಿ ಕೋರ್ಟ್ ಹಾಲಿಗೆ ಬರ್ತಾರೆ. ಕೋರ್ಟ್ ಹಾಲ್ ಬಂದ ತಕ್ಷಣದಲ್ಲಿ, ನೋಡಮ್ಮ ತಾಯಿ, ನಿಮ್ಮ
ಕಿರಿಯ ಮಗ ನೀವು ನಮ್ಮನೆಗೆ ಬರಲಿ ಅಂತ ಕರೀತಾ ಇದ್ದಾನೆ, ಹಿರಿಯ ಮಗನ ಜೊತೆಯಲ್ಲಿ ನೀವು ಇದೀರಿ, ಯಾರ ಜೊತೆಯಲ್ಲಿ ಇರ್ತೀರಿ ಅಂತ ಕೇಳ್ತಾರೆ ಜಡ್ಜು ಆ ತಾಯಿಯನ್ನ. ಆಗ ಆ ತಾಯಿ ಹೇಳ್ತಾರೆ, ನನ್ನ 2 ಮಕ್ಕಳು ನನಗೆ 2 ಕಣ್ಣುಗಳಿದ್ದಾಗಿ ಮಹಾಸ್ವಾಮಿ, ನಾನು ಯಾರ ಮನೆಗೆ ಹೋಗ್ತೀನಿ ಅಂತಂದ್ರು ಅವ್ರು ಒಬ್ಬರು ಬೇಜಾರಾಗ್ತದೆ, ಆದ್ದರಿಂದ ನಾನಂತೂ ಹೇಳಿಲ್ಲ, ತಾವೇ ತೀರ್ಪನ್ನು ಕೊಡಬೇಕು ಅಂತ ತಾಯಿ ಕೈ ಮುಗಿತದೆ. ಆಗ ಆ ನ್ಯಾಯಾಧೀಶರು ತುಂಬ ಭಾವುಕರಾಗ್ತಾರೆ. ತುಂಬ ಭಾವುಕರಾಗಿ ಒಂದು ತೀರ್ಪನ್ನು ಬರೀತಾರೆ. ಎಂತಹ ತೀರ್ಪನ್ನು ಬರೀತಾರೆ ಅಂದರೆ, ಅಣ್ಣನಿಗೆ ವಯಸ್ಸಾಗಿರೋದ್ರಿಂದಾಗಿ, ತಮ್ಮ ಇನ್ನೂ ಚೆನ್ನಾಗಿರೋದ್ರಿಂದಾಗಿ ತಮ್ಮನ ಬಳಿಗೆ ತಾಯಿಯನ್ನು ಕಳಿಸ್ಕೊಡೋದು ಅಂತ ತೀರ್ಪನ್ನು ಬರೆದು ಅವರ ಕಣ್ಣಿನಿಂದ ಒಂದು ತೊಟ್ಟು ಆ ಪ್ರತಿಯ ಮೇಲೆ ಬೀಳುತ್ತದಂತೆ. ಇಡೀ ಕೋರ್ಟ್ ಅಲ್ಲೆಲ್ಲ ಭಾವುಕವಾಗ್ತದೆ ಆ ಸಂದರ್ಭವನ್ನು ಕೇಳಿಬಿಟ್ಟು. ಆಗ ಅಣ್ಣ ತಾಯಿಯನ್ನ ನೋಡ್ಬಿಟ್ಟು ಹೇಳ್ತಾರೆ, ತಾಯಿ ಅಂತಂದ್ರೆ ನನ್ನ ತಾಯಿ ಅಷ್ಟೇ ಅಲ್ಲ, ನನ್ನ ಸ್ವರ್ಗ ಇದು, ನನ್ನ ಸ್ವರ್ಗ ಇದು ಹಾಗಂತೇಳಿ ಹೇಳ್ಬಿಟ್ಟು, ಆಗ ನನ್ನ ತಾಯಿ ಅಂದ್ರೆ ನನ್ನ ಸ್ವರ್ಗ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಹೇಳಿದಾಗ ಕೊನೆಗೆ ತಮ್ಮನ ಬಳಿಗೆ ಆ ತಾಯಿಯನ್ನು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಅದೇ ನ್ಯಾಯಾಧೀಶರು ಹಿಂದಿನ ದಿನ ತೀರ್ಪು ಕೊಟ್ಟಿದ್ರು. ತಾಯಿ ತಂದೆಗೆ 5 ಜನ ಗಂಡು ಮಕ್ಕಳು. ಆ ತಾಯಿ ನನಗೆ ಬೇಡ ಅಂತ ಹೇಳಿದ್ರು. ಅವ್ರ ಆಸ್ತಿ ಬೇಕು ಅಂದಿದ್ರು, ನನಗೆ ನನ್ನ ತಾಯಿ ಬೇಡ ಅಂದಿದ್ರು. ಅದೇ ತೀರ್ಪನ್ನು ಅವರೇ ಕೊಟ್ಟಿದ್ರು, ಇವರೆಲ್ಲ ಜೀವನಾಂಶ ಕೊಡಬೇಕು ಅಂತ. ಆದರೆ ಇಲ್ಲಿ ಪ್ರಕರಣ ನೋಡಿದ್ರೆ ನನ್ನ ತಾಯಿ ನನ್ನ ಹತ್ರ ಇರಬೇಕು ಅಂದ್ರಲ್ಲ, ಅಣ್ಣನನ್ನು ಕೇಳ್ತಾರೆ ಆ ಜಡ್ಜು, ನೀವು ಈ ಥರ ಬದಲಾವಣೆ ಆಗಿದ್ದಿಲ್ಲ, ಕಾರಣ ಏನು ಅಂತ. ಆ ಅಣ್ಣ ತಮ್ಮ ಇಬ್ಬರು ಉತ್ತರ ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಗುರುಗಳೇ, ಮಹಾಸ್ವಾಮಿ, ನಾನು ಈ ಥರ ನಮ್ಮಲ್ಲಿ ಸಂಸ್ಕಾರ ಬರ್ಬೇಕಾದ್ರೆ ಏನು ಅಂತಂದರೆ, ನಮ್ಮ ಮಠ ಇದೆ ಊರಿನಲ್ಲಿ, ನಾವು ಅಲ್ಲಿ ಶ್ರಾವಣ ಮಾಸಕ್ಕೆ, ಕಾರ್ತಿಕ್ ಮಾಸಕ್ಕೆ, ಧನುರ್ಮಾಸಕ್ಕೆ ಪ್ರವಚನ ಏರ್ಪಾಡು ಮಾಡ್ತಿದ್ರು. ನಾವು ಪ್ರತಿ ಸೋಮವಾರ ಮಠಕ್ಕೆ ಹೋಗ್ತಾ ಇದ್ವಿ. ಆ ಮಠದ ಗುರುಗಳು ನಮ್ಗೆ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇದ್ರು, ಶ್ರವಣ ಪಿತೃಭಕ್ತಿಯ ಕಥೆ ಹೇಳ್ತಾ ಇದ್ರು, ಒಳ್ಳೊಳ್ಳೆ ಸಾಧು ಸಂತರ ದಾರ್ಶನಿಕರ ಕಥೆಯನ್ನು ಹೇಳ್ತಾ ಇದ್ರು. ಆ ಕಥೆಯನ್ನು ಕೇಳಿದ ನಂತರ ನಮಗನ್ನಿಸ್ತು, ನಾವು ನಮ್ಮ ತಂದೆ ತಾಯಿಯನ್ನು ಈ ರೀತಿ ನೋಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆವತ್ತಿನಿಂದ ನಾವು ಅಷ್ಟೇ ಅಲ್ಲ, ನಮ್ಮ ಊರಿನಲ್ಲಿರುವಂಥವ್ರು ಎಲ್ಲರೂ ಅವರ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೋತಾರೆ ಮಹಾಸ್ವಾಮಿ ಅಂತ. ಒಂದು ಮಠ ಒಂದು ಸಮಾಜವನ್ನು ಎಂತಹ ಒಂದು ಪರಿವರ್ತನೆಯನ್ನು ಮಾಡ್ತದೆ ನೋಡಿ, ಎಂತಹ ಒಂದು ಪರಿವರ್ತನೆಯನ್ನು ಮಾಡ್ತದೆ. ಆದ್ದರಿಂದಾಗಿ ಅಂತಹ ಒಂದು ಪರಿವರ್ತನಾಶೀಲ ಮನಸ್ಸುಗಳನ್ನು ತರುವಂತಹ ಕೆಲಸವನ್ನು ಮಠ ಮಾಡಿದೆ ಅಂತೇಳಿ. ಆದ್ದರಿಂದಾಗಿ ಬುದ್ಧ ಜ್ಞಾನೋದಯ ಆಗ್ತದೆ. ಬುದ್ಧನಿಗೆ ಜ್ಞಾನೋದಯ ಆದ ನಂತರ ಅವನ ಶಿಷ್ಯರು ಅವನನ್ನು ಕೇಳ್ತಾರೆ, ನೀವು ಜ್ಞಾನ ಪಡ್ಕೊಂಡು ಜ್ಞಾನೋದಯ ಆಯ್ತಲ್ಲ, ಏನನ್ನ ಪಡ್ಕೊಂಡ್ರಿ ಅಂತ ಕೇಳ್ತಾನೆ ಅವನು. ಏನನ್ನ ಪಡ್ಕೊಂಡ್ರಿ ಅಂತ ಅವನ ಶಿಷ್ಯರು ಬುದ್ಧನನ್ನು ಕೇಳಿದಾಗ ಬುದ್ಧ ಹೇಳ್ತಾನೆ, ನಾನು ಏನನ್ನೂ ಪಡ್ಕೊಳ್ಳಿಲ್ಲ, ಎಲ್ಲವನ್ನ ಕಳ್ಕೊಂಡೆ ಅಂತಾನೆ ಬುದ್ಧ ಅಂದ್ರೆ ಜ್ಞಾನಿ. ಎಲ್ಲವನ್ನ ಕಳ್ಕೊಂಡೆ ಅಂತಾನೆ ಅವನು. ಏನು ಕಳ್ಕೊಂಡೆ ಅಂತಂದಾಗ ಬುದ್ಧ ಹೇಳುವಂತಹ ಮಾತು ಅದ್ಭುತವಾಗಿದೆ, ನಮಗೆಲ್ಲ ತಿಳಿಸುವಂತಹ ಮಾತು ಅದು. ನನಗೇನು ಕಳ್ಕೊಂಡೆ ಅಂತಂದ್ರೆ, ನನ್ನಲ್ಲಿದ್ದಂತಹ ಕೋಪವನ್ನು ಕಳ್ಕೊಂಡೆ, ನನ್ನಲ್ಲಿದ್ದ ಅಜ್ಞಾನವನ್ನು ಕಳ್ಕೊಂಡೆ, ನನ್ನಲ್ಲಿದ್ದಂತಹ ಅಸೂಯೆಯನ್ನು ಕಳ್ಕೊಂಡೆ, ನನ್ನಲ್ಲಿದ್ದಂತಹ ಮದಮಾತ್ಸರ್ಯಗಳನ್ನು ಕಳ್ಕೊಂಡೆ, ಎಲ್ಲವನ್ನ ಕಳ್ಕೊಂತ ಬಂದೆ ನಾನು ಈ ರೀತಿ ಆದೆ ಅಂತ. ಮಠಕ್ಕೆ ಹೋಗೋದ್ರಿಂದ ನಾವು ಇವೆಲ್ಲವನ್ನ ಕಳ್ಕೊಳ್ತೀವಿ ಅಂತ. ಇವೆಲ್ಲವನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ನಾವು ಮಾನವರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಮಾನವೀಯ ಮೌಲ್ಯಗಳನ್ನು ತಿಳಿಸುವಂಥವು ಮಠಮಂದಿರಗಳು. ಓದಿ ಬೋಧಕನಾಗು, ಕಾದು ಯೋಧನೇ ಆಗು, ಶ್ರಮಿಕ ವಣಿಕನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು. ಮಾನವೀಯ ಸಂದೇಶವನ್ನ ಮಠಗಳು ನಮಗೆ ಬೋಧಿಸ್ಕೊಟ್ಟಿವೆ ಎನ್ನುವಂಥದ್ದು. ಆ ಒಂದು ಬೆಳಕಿನಲ್ಲಿ ನಾವು ಬೆಳೆಯುವಂತಹ ಒಂದು ಪ್ರಯತ್ನ. ಆದ್ದರಿಂದಾಗಿ ಆ ಗುರುಮಲ್ಲೇಶ್ವರ ಮಹಾಸಂಸ್ಥಾನ, ಆ ಗುರು ಪರಂಪರೆಯಲ್ಲಿ ಬಂದಂತಹ ಎಲ್ಲ ಮಹಾಸ್ವಾಮಿಗಳವರು ಆ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ನಾಡಿನ ಎಲ್ಲ ಮಠಮಂದಿರಗಳು ಈ ಕೆಲಸವನ್ನು, ನಾಡಿನ ಜನರನ್ನ ಸಾತ್ವಿಕರನ್ನಾಗಿ ಮಾಡುವಂತಹ, ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿವೆ ಅನ್ನುವಂಥದ್ದು. ಇವತ್ತಿನ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡುವಂಥದ್ದನ್ನು ಗಮನಿಸಿದ್ರೆ, ಒಂದು ಪಕ್ಷ ಮಠಮಂದಿರಗಳಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನೆಲ್ಲ ಆಗೋಗ್ತಿತ್ತು ಅಂತ ಭಯ ಆಗ್ತದೆ. ಮರ ಕೊಯ್ಯುವಂತಹ ಗರಗಸದಿಂದ ವ್ಯಕ್ತಿಯನ್ನ ಕೊಯ್ದಾಕ್ತಾರೆ ಎನ್ನುವಂಥದ್ದನ್ನು ಪೇಪರ್ಲ್ಲಿ ಓದ್ತೀವಲ್ಲ, ಮಾನವೀಯತೆಯೇ ಇಲ್ವಲ್ಲ. ಇಂತಹ ಸಂದರ್ಭ ದಯವೇ ಧರ್ಮ ಅಂತ ಸಾರದ್ರಲ್ಲ. ಧರ್ಮ ಅಂದ್ರೆ ಯಾವುದೂ ಅಲ್ಲ, ದಯಾ ಭಾವನೆ ಇದೆಯಲ್ಲ ಅದೇ ಧರ್ಮ. ಧಾರಣಾತ್ ಇತಿ ಧರ್ಮ,
ಯಾವುದು ಧರಿಸ್ಲಿಕ್ಕೆ ಯೋಗ್ಯನೋ ಅದು ಧರ್ಮ. ನೋಡಿ, ಅಲ್ಲಿ ಒಂದು ಕಿತ್ಲೆ ಹಣ್ಣಿದೆ, ಕಿತ್ಲೆ ಹಣ್ಣಿಗೆ ಮೇಲೆ ಸಿಪ್ಪಿ ಇದ್ದ ಹಾಗೆ ಧರ್ಮ. ಆ ಧರ್ಮದ ಪೊರೆ ಇಲ್ಲ ಅಂದಿದ್ರೆ ನಾವು ಬೆಳಿಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಅಂತಹ ಒಂದು ಪ್ರಜ್ಞೆಯನ್ನ ಮಠಗಳು ನಮಗೆ ಬೋಧಿಸ್ಕೊಡ್ತವೆ ಅನ್ನುವಂಥದ್ದು. ಆಮೇಲೆ ಸೇವೆಯನ್ನು ಮಾಡ್ತಾ ಹೋದ್ರೆ, ಕಾಯಕವನ್ನು ಮಾಡ್ತಾ ಹೋದ್ರೆ ಎಲ್ಲವೂ ತಾನಾಗಿ ಬರುತ್ತದೆ ಅನ್ನುವಂತಹ ಸಂದೇಶವನ್ನ ಗುರುಮಲ್ಲೇಶ್ವರ ಪರಂಪರೆ ನಮಗೆ ತಿಳಿಸ್ಕೊಡ್ತು ಅನ್ನುವಂಥದ್ದು. ಕಾಯ, ಆ ಪದನೇ ಎಷ್ಟು ಅದ್ಭುತ ಆಗಿದೆ ನೋಡಿ. ಕಾಯಕ, ಕಾಯ ಅಂದ್ರೆ ಶರೀರ, ಕಾ ಅಂದ್ರೆ ಕರ್ಮ. ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸೋದಲ್ಲ, ನಾನೇ ಬೆವರನ್ನ ಸುರಿಸಿ ಕೆಲಸವನ್ನ ಮಾಡೋದು. ಏನಾನು ಮಾಡು ಕೈಗೆ ದೊರತುಜ್ಜುಗವ, ನಾನೇನು ಉಲುಕಡ್ಡಿ ಎಂಬ ನುಡಿಬೇಡ, ಈನ ಮಾವುದಂ ಇಲ್ಲ ಈ ಜಗದಿ, ಗುಡಿ ಊಳಗದಿ ತಾಣ ನಿನಗಿಹುದಿಲ್ಲಿ. ಗುಡಿ ಊಳಗದಿ ತಾಣ, ಜಗತ್ತೊಂದು ಗುಡಿ ಇದ್ದ ಹಾಗೆ. ಯಾವ ಕೆಲಸವೂ ಕಷ್ಟವಲ್ಲ, ಕಡಿಮೆಯಲ್ಲ. ಶಿವಪ್ಪ ಸ್ವಾಮಿಗಳು ತಾವೇ ಗಾಡಿ ಕಟ್ಕೊಂಡು ಮುಂದಿನ ಏರ್ನಲ್ಲಿ ಕೂತ್ಕೊಂಡ್ರೆ ನೂರಾರು ಏರ್ಗಳು ಗಾಡಿಗಳು ಜೊತೆಯಲ್ಲಿ ಬರ್ತಾ ಇದ್ವು ಅಂತಂದ್ರೆ, ಶಿವಕುಮಾರ ಮಹಾಸ್ವಾಮಿಗಳವರು ಮಠವನ್ನ ಕಟ್ಟುವಾಗ ಒಂದು ದಿಂಡನ್ನ ತಾವು ತಲೆ ಮೇಲೆ ಹೊತ್ಕೊಂಡು ಹೊರಟ್ರೆ ಸಾವಿರಾರು ಲಕ್ಷಾಂತರ ದಿಂಡುಗಳು ಬರ್ತವೆ ಅನ್ನೋದಾದ್ರೆ ಆ ಒಂದು ಕಾಯಕದ ಪ್ರಭಾವ ಯಾವ ಮಟ್ಟದಲ್ಲಿದೆ ಎನ್ನುವಂಥದ್ದು, ಯಾವ ಮಟ್ಟದಲ್ಲಿದೆ. ಹೇಳುವಂಥದ್ದು ಕಾಯಕ ಅಲ್ಲ, ತಾವೇ ಸ್ವತಃ ಮಾಡುವಂಥದ್ದು. ಆದ್ದರಿಂದ ಮಾಡೋದ್ರ ಜೊತೆಗೆ ನೀಡುವಂತಹದ್ದು. ಗುರುಮಲ್ಲೇಶ್ವರ ಮಠ ಅಂತಂದಾಗ, ದೇವನೂರು ಮಠ ಅಂತಂದ್ರೆ ಅದು ಭಕ್ತಿಯ ಮಠ, ಭಕ್ತರ ಮಠ. ಭಕ್ತಿಯ ಮಠನೂ ಹೌದು, ಭಕ್ತರ ಮಠನೂ ಹೌದು. ಅಲ್ಲಿ ಪ್ರತಿಯೊಬ್ಬರು ದುಡಿಮೆಯನ್ನು ಮಾಡಬೇಕು, ಕಾಯಕವನ್ನು ಮಾಡಬೇಕು, ಅದರ ಜೊತೆಗೆ ನೀಡಬೇಕು, ದಾಸೋಹವನ್ನು ಮಾಡಬೇಕು. ಅಂತಹ ಎರಡು ಭಾವಗಳನ್ನು ಬೆಸೆದಂತಹದ್ದು ಅದು ಮಠ. ಹಾಗಾಗಿ ಆ ಪರಂಪರೆಯಲ್ಲಿ ಬಂದಂಥ ಎಲ್ಲ ಗುರುಗಳು ತಮ್ಮದೇ ಆದಂತಹ ಕೊಡುಗೆಯನ್ನ ಈ ನಾಡಿಗೆ ಕೊಟ್ಟಿದ್ದಾರೆ. ಈ ನಾಡಿನಲ್ಲಿ ಶಿವ ಬೆಳಕನ್ನ ಚೆಲ್ಲಿದ್ದಾರೆ ಎನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಇಂತಹ ಒಂದು ಸಭೆ ಸಮಾರಂಭಗಳನ್ನ, ಧಾರ್ಮಿಕ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಒಳ್ಳೆಯ ಮಾತುಗಳು, ಎಲ್ಲ ಪೂಜ್ಯರು ಅಲ್ಲಿಂದ ಬಂದಿದ್ದಾರೆ, ಅವ್ರ ಮಾತುಗಳನ್ನು ನಾವು ಕೇಳಬೇಕು. ಯಾಕೆಂದರೆ ಒಳ್ಳೆಯ ಮಾತುಗಳನ್ನು ಕೇಳೋದು ಪುಣ್ಯ ವಿಶೇಷ. ಆನೆ ಸ್ನಾನ ಮಾಡ್ದಂಗೆ ಅಂತಾರೆ ಒಬ್ಬರು ಶರಣರು. ಆನೆ ಸ್ನಾನ ಮಾಡ್ದಂಗೆ ಏನು ಅಂದರೆ, ಆನೆಗೆ ಸ್ನಾನ ಮಾಡೋದು ಭಾಳ ಇಷ್ಟನಂತೆ. ಅದು ನೀರು ಸಿಕ್ಕಿದ್ರೆ ಮೈಗೆಲ್ಲ ಚೆಲ್ಕೊಳ್ತಾ ಇರ್ತದೆ ನೀರನ್ನು. ಎಷ್ಟು 1 ಗಂಟೆ 2 ಗಂಟೆ ಸ್ನಾನ ಮಾಡ್ತದೆ. ಸ್ನಾನ ಮಾಡಿಬಿಟ್ಟು ಹೊರಗಡೆ ಬಂದರೆ ಕೆಂದೂಳನ್ನು ನೋಡಿದ್ರೆ, ಕೆಂಪು ಧೂಳನ್ನು ನೋಡಿದ ತಕ್ಷಣ ಅದೇನು ಮಾಡ್ತದೆ, 2 ಗಂಟೆ ಸ್ನಾನ ಮಾಡಿರೋದನ್ನ ಮರ್ತು ಬಿಟ್ಟು ಧೂಳನ್ನು ಮೈ ಮೇಲೆ ಹಾಕೊಳ್ತದೆ. ನಾವು ಹಾಗೇನೆ, ನಾವು ಎಷ್ಟೆಲ್ಲವನ್ನ ಕೇಳ್ತೇವೆ, ಆ ನಂತರ ಮರ್ತು ಬಿಡ್ತೇವೆ. ಆದ್ರಿಂದ ಮತ್ತೆ ಈ ಸಿಂಚನ ಆಗಬೇಕು, ಜ್ಞಾನ ಸಿಂಚನ ಆಗಬೇಕು. ಅದಾದ್ರೆ ನಾವು ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಒಂದು ಮನೆಯನ್ನ ಕಟ್ಟಬೇಕಾದ್ರೆ ನಾವು ಎಲ್ಲ ಒಳ್ಳೆಯ ವಸ್ತುಗಳನ್ನೇ ಆಯ್ಕೆ ಮಾಡ್ಕೊಳ್ತೇವೆ. ಒಂದು ಒಳ್ಳೆಯ ಕಬ್ಬಣ ಬೇಕು ಅಂತೇವೆ, ಒಳ್ಳೆಯ ಮರಳು ಬೇಕು ಅಂತೇವೆ, ಒಳ್ಳೆಯ ಸಿಮೆಂಟ್ ಬೇಕು ಅಂತೇವೆ, ಒಳ್ಳೆಯ ಕೆಲಸಗಾರರು ಬೇಕು ಅಂತೇವೆ. ಅವ್ರಿಗೆಲ್ಲ ದುಡ್ಡು ಕೊಟ್ಟು ತರಬೇಕು. ದುಡ್ಡು ಕೊಟ್ಟು ಮನೆಯನ್ನ RCC ಕಟ್ತೇವೆ. ಆದರೆ RCC ಭದ್ರವಾಗಬೇಕಾದ್ರೆ, ಆ ಕಾಂಕ್ರೀಟ್ ಭದ್ರವಾಗಬೇಕಾದ್ರೆ ನೀರು ಹಾಕಬೇಕು. ನೀರು ಹಾಕಿದಾಗ ಮಾತ್ರ ಅದು ಚೆನ್ನಾಗಿ ಸೆಟ್ ಆಗ್ತದೆ, ಕಾಂಕ್ರೀಟ್ ಆಗ್ತದೆ. ನೀರು ಹಾಕಲಿಲ್ಲ ಅಂತಂದ್ರೆ ನೀವು ಎಂಥ ಗುಡ್ ಕ್ವಾಲಿಟಿ ಸಿಮೆಂಟ್ ಹಾಕಿದ್ರು, ಎಂಥ ಕಬ್ಬಣ ಹಾಕಿದ್ರು, ಅದೆಲ್ಲ ಕುಸಿದು ಬಿಡ್ದೋಯ್ತದೆ. ಆದರೆ ನೀರಿಗೆ ದುಡ್ಡಿಲ್ಲ, ಆದರೆ ನೀರಿನಿಂದ ಗಟ್ಟಿ ಆಗುತ್ತೆ. ಗುರುಗಳ ಮಾತಿಗೆ ದುಡ್ಡಿಲ್ಲ, ಆಶೀರ್ವಚನಕ್ಕೆ ದುಡ್ಡಿಲ್ಲ, ಆದರೆ ಆ ಮಾತುಗಳು ನಮ್ಮ ಮನವನ್ನು ಬೆಳಗ್ತವೆ. ಆ ಬೆಳಕಿನಲ್ಲಿ ನಾವು ನಡೆಯುವಂತಹ ಪುಟ್ಟ ಹೆಜ್ಜೆ ನೆಡುವಂತಹ ಒಂದು ಪ್ರಯತ್ನ, ಆ ಒಂದು ಪ್ರಯತ್ನ ಸಾಂಗೋಪಾಂಗವಾಗಿ ನಡೆಯಲಿ ಹಾಗೆ ಅಂತೇಳಿ ಭಾವಿಸ್ಕೊಂಡು, ಇಂತಹ ಒಂದು ಶ್ರೇಷ್ಠವಾದ ಸಂದರ್ಭದಲ್ಲಿ ಅಂತಹ ಪುಣ್ಯಾತ್ಮರನ್ನ ನೆನಪು ಮಾಡಿಕೊಳ್ಳುವಂತಹ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮಾತಾಡ್ತಾ ಹೋದ್ರೆ ಬೇಷರು ಮೈ ಕೊಟ್ಟರು ಇದೇ ಕತೆ, ಬೆಲ್ಲಾಗ ತನಕ ಮಾತಾಡ್ತಾನೆ ಇರ್ತಾರೆ. ಆದ್ದರಿಂದಾಗಿ ಇಷ್ಟು ವಿಚಾರಗಳನ್ನು ಹೇಳ್ತಾ, ಇನ್ನೂ ಮಾತಾಡ್ತಾ ಸಾಕಷ್ಟು ವಿಚಾರ ಇದೆ. ಬುದ್ಧಿಯವರು ಮಾತಾಡ್ತಾರೆ. ಈಗ ಒಂದು ಸಣ್ಣದಾಗಿ ನನ್ನ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ರೀತಿ ಎಲ್ಲ ಸೇರಿರುವಂತಹ ಒಂದು ಸಂದರ್ಭ ಸೇರಿರುವಾಗ ಒಂದು ಸಣ್ಣ ಘಟನೆ. ಇಂದಿನ ಕಾಲದಲ್ಲಿ ಮಜ್ಜಿಗೆಯನ್ನು ಮಾರ್ತಾ ಇರಲಿಲ್ವಂತೆ, ಮಜ್ಜಿಗೆ ಮಾರಬಾರದು ಅಂತ. ಈ ಕಡೆಯ ಪಕ್ಕದ ಸಿದ್ದಕ್ಕ ಪಕ್ಕದ ಮನೆಯ ನೀಲಕ್ಕನ ಮನೆಗೆ ಮಜ್ಜಿಗೆ ಹೋಗ್ತಾರೆ. ಮಜ್ಜಿಗೆಗೆ ಹೋಗ್ಬಿಟ್ಟು ಅಕ್ಕ ಮಜ್ಜಿಗೆ ಕೊಡಿ, ಪ್ರತಿದಿನ ಮಜ್ಜಿಗೆ ಕೊಡ್ತಾ ಇದ್ರು ಅವರು. ಇವತ್ತು ಯಾಕೆ ಮಜ್ಜಿಗೆ ಕೊಡೋದು ಅಂತೇಳಿ ಏನಾರು ಕೊಡು ಅಂತ ಕೇಳ್ತಾರೆ ಆ ತಾಯಿ ಸಿದ್ದಕ್ಕ ನೀಲಕ್ಕನನ್ನ. ಏನು ಕೊಡೋಕೆ ದುಡ್ಡಿಲ್ಲ. ಒಂದು ಕತೆ ಹೇಳು ಅಂತಾರೆ ಅವರು. ಒಂದು ಕತೆನ, ಯಾವ ಕತೆ ಹೇಳಲಿ, ರಾಮಾಯಣದ ಕತೆ ಹೇಳು ಅಂತಾಳೆ. ರಾಮಾಯಣದ ಕತೆನ ಹೇಳಲಿಕ್ಕೆ ಶುರು ಮಾಡಿದ್ರೆ 1 ಗಂಟೆ ಆಗುತ್ತೆ.
ಮುಗಿಯಲ್ಲ ಅಂತಂದ್ಬಿಟ್ಟು ಭಾಳ ಜಾಣೆ ಸಿದ್ಧಾಕ ನೀಲಕ್ಕನ ಕತೆ ಹೇಳ್ತಾರೆ. ಎಷ್ಟು ಚಂದ ಕತೆ ಹೇಳ್ತಾಳೆ ಅಂತಂದರೆ, ಕತೆ ಹೇಳಲಿಕ್ಕೆ ರೆಡಿ, ನೀನು ಕೇಳಲಿಕ್ಕೆ ರೆಡಿನ. ಶುರು ಮಾಡ್ತಾಳೆ ಕತೆನ. ದಶರಥನ ಕಂದ ರಾವಣನ ಕೊಂದ ಸೀತೆಯ ತಂದ ತತ ಮಜ್ಗೆಯ ಅಂತ ಮುಗಿದೋಯ್ತು ಕತೆ. ರಾಮಾಯಣದ ಕತೆ ಮುಗಿದೋಯ್ತು. ಶಿವಪ್ಪ ಸ್ವಾಮಿಗಳನ್ನ, ಗುರುಮಲ್ಲೇಶ್ವರರನ್ನು, ನಾವು ಬಸವೇಶ್ವರರನ್ನು, ಬಸವಾದಿ ಶರಣರನ್ನು ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪುಣ್ಯಾತ್ಮರನ್ನು ನೆನಪು ಮಾಡ್ಕೊಳ್ತಾ ನೀವೆಲ್ಲರೂ ಸಹ ಸೇರಿಕೊಂಡು ಒಟ್ಟಾಗಿ ಈ ಕೆಲಸವನ್ನು ಸಾಧು ಮಾಡಿದ್ದೀರ. ಇದು ನಿಜವಾಗ್ಲೂ ಲಾಡು ಕಟ್ಟುವಂತಹ ಕೆಲಸ, ಎಲ್ಲರೂ ಸೇರ್ಕೊಂಡಿದ್ದೀರಿ. ಈ ಬೆರಳಂತಂತೆ ಯಾವ್ದಾದ್ರು ಹಿಡಿಬೇಕಾದ್ರೆ ನಾನು ಮುಖ್ಯ ಅಂತ ಈ ಬೆರಳು ಹೇಳ್ತಂತೆ, ಯಾರನ್ನಾರು ತೋರಿಸ್ಬೇಕಾದ್ರೆ ನಾನು ಮುಖ್ಯ, ಇದು ನಾನು ಹೇಳ್ತಂತೆ. ಈ ಬೆರಳು ಹೇಳ್ತಂತೆ ಎಲ್ರಿಗಿಂತ ದೊಡ್ಡವನು ನಾನು ಹೆಚ್ಚು ಅಂತ ಇದು ಹೇಳ್ತಂತೆ. ಈ ಬೆರಳು ಹೇಳ್ತಂತೆ ಬೆರಳಿಗೆ ಎಷ್ಟು ಬೆಲೆಯ ಉಂಗುರ ಆದರೂ ಹಾಕೋದು ನನಗೆ, ಅದಕ್ಕೆ ನಾನು ಹೆಚ್ಚು ಅಂತಿದೆ ಹೇಳ್ತಂತೆ. ಇದು ನಾನು ಸುಮ್ಮನೆ ಇರಲಿಲ್ಲ. ದೇವರು ಕೈ ಮುಗಿದಾಗ, ಗದ್ದಿಗೆ ಕೈ ಮುಗಿದಾಗ ಕಾಣವನೇ ಮೊದಲು ನಾನು, ಅದಕ್ಕೆ ನಾನು ಹೆಚ್ಚು ಅಂತಂತೆ. ಇವೆಲ್ಲ ನಾನು ಹೆಚ್ಚು ಅಂದಾಗ ಇವೆಲ್ಲರಿಗೆ ಗುರುಗಳು ಹೇಳ್ತಾರೆ, ಗುರುಗಳ ಹತ್ರ ಹೋಗ್ತಾರೆ, ಯಾರು ಹೆಚ್ಚು ಗುರುಗಳೇ ಇದರಲ್ಲಿ ಅಂತ. ಆ ಗುರುಗಳು ಭಾಳ ಜಾಣರು. ಒಂದಷ್ಟು ಬೂಂದಿ ಕಾಳು ತನ್ನಿ ಅಂತಾರೆ. ಬೂಂದಿ ಕಾಳು ತಂದು ಆದಮೇಲೆ ನೋಡಿ, ಈ ಬೂಂದಿ ಕಾಳನ್ನು ಯಾರು ಕಟ್ತಾರೋ ಅವ್ರು ಹೆಚ್ಚು ಅಂತ. ಒಂದೊಂದೇ ಪ್ರಯತ್ನ ಪಡ್ತದೆ, ಒಂದು ಮೆಣಸು ಪದಾರ್ಥ ಆಗಲ್ಲ. ಆಗ ಒಂದೊಂದಕ್ಕೆ ಆಗಲಿಲ್ಲ, ಆಗ ಇದು ಹೇಳ್ತದೆ ಎಲ್ಲರೂ ಸೇರ್ಕೊಂಡು ಲಾಡು ಕಟ್ಟೋಣ ಅಂತ. ಎಲ್ಲರೂ ಸೇರ್ಕೊಂಡು ಲಾಡು ಕೊಡ್ತಾರೆ. ಬೂಂದಿ ಕಾಳಿನಿಂದ ಲಾಡು ಆಗುತ್ತೆ. ಲಾಡು ಕಟ್ಟುವಂತಹ ಕೆಲಸ ಇದು. ನೀವೆಲ್ಲ ಸೇರ್ಕೊಂಡು ಲಾಡು ಕಟ್ಟುವಂತಹ ಕೆಲಸವನ್ನು ವಜ್ರ ಮಹೋತ್ಸವದಲ್ಲಿ ಮಾಡಿದ್ದೀರಿ. ಕಟ್ಟಿದ ಮೇಲೆ ಯಾವ ಕಡೆ ತಿಂದ್ರೂ ಸಿಹಿನೇ. ಬಸವಾದಿ ಶರಣರ ಕೃಪಾಶೀರ್ವಾದ, ಪರಮಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಹಾಗೆ ಅಂತೇಳಿ ಭಾವಿಸ್ತಾ ಈ ನುಡಿ ಕುಸುಮಗಳನ್ನು ಮಹಾತ್ಮ ಗುರುಮಲ್ಲೇಶ್ವರರ ಶ್ರೀಚರಣಗಳಿಗೆ ಅರ್ಪಿಸ್ತೇನೆ. ನಮಸ್ಕಾರ.